ಇಂಡಿಪೆಂಡೆನ್ಸ್ ಡೇ ಮಾರ್ನಿಂಗ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಈವ್ನಿಂಗ್ ಕೂಡ ನಾನು ಪ್ರೋಗ್ರಾಮ್ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡುವ ಅಂತ ನನ್ನ ಗ್ಯಾಂಗ್ನೆಲ್ಲ ಹಾಕ್ಕೊಂಡು ನಾನು ಹೋದದ್ದು ಓರಿಯನ್ ಮಾಲ್ ಕಡೆ. ನೋಡಿ ಫುಲ್ ಜನ ಜಾಲಿ 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 ಎಲ್ಲ ಜಾಲಿ. ಅಂತೂ ಇಂದು ಪ್ರೋಗ್ರಾಮ್ ನಡೆಯೋ ಸ್ಪಾಟಿಗೆ ಬಂದರು. ಬಟ್ ಅಲ್ಲಿ ಅವತ್ತು ಯಾವ ಪ್ರೋಗ್ರಾಮೂ ಇರಲಿಲ್ಲ. ನಾನೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ, ಸಾಂಗು ಡ್ಯಾನ್ಸ್ ಎಲ್ಲ ಇರ್ತದೆ ಅಂದ್ಕೊಂಡು. ಅದೆಲ್ಲ ಟುಸ್ ಆಯಿತು. ಆದರೆ ನಮ್ಮ ಇದು ಬೆಳಿಗ್ಗೆ ಧ್ವಜಾರೋಹಣ ಮಾಡಿರ್ತಾರಲ್ಲ, ಹಂಗೆ ಸಂಜೆಗೆ ಧ್ವಜ ಅವರೋಹಣ ಇತ್ತು. ಅದನ್ನು ನೋಡ್ಕೊಂಡು ಜನಗಣಮನ ಎಲ್ಲ ಹೇಳ್ಕೊಂಡು ಜೈ ಹಿಂದ್ ಅಂದಾಯಿತು. ಅದೆಂತ ಮಾಡೋಕ್ಕಾಗ್ತದೆ, ಹೋಗಾಗದೆ ಅಂದ್ಕೊಂಡು ನಾವೇ ವೀಡಿಯೋ ಎಲ್ಲ ತೆಕ್ಕೊಂಡು ಅಲ್ಲಿ ಸುಮಾರು ಜನ ಸ್ವಲ್ಪ ಹೊತ್ತೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು. ಬಟ್ ನಂಗೆ ನಿಜ ಬೇಜಾರಾಯಿತು. ನಾನೇನೋ ಒಂದು ಇದು ಇಟ್ಕೊಂಡು ಹೋಗಿದ್ದೆ, ನಂಗೆ ಸಾಂಗು ಡ್ಯಾನ್ಸ್ ಎಲ್ಲ ಅಂದರೆ ಅಷ್ಟು ಖುಷಿಯ. ಹಂಗಾಗಿ ಅದು ಪ್ರೋಗ್ರಾಮ್ ಪಕ್ಕ ಇರ್ತದೆ ಅನ್ನೋ ಗ್ಯಾರಂಟಿ ಮೇಲೆ ಅಲ್ಲಿ ಓದೋದಾಗಿತ್ತು. ಓದೋಕ್ಕೆ ಹಾಗೆ ಬರೋಕ್ಕಿಲ್ಲಲ್ಲ, ಅದಕ್ಕಾಗಿ ವೀಡಿಯೋ ಮಾಡ್ಕೊಂಡು ಬಂದಾಯಿತು. ಮತ್ತೆಂತ ಅಷ್ಟೊಂದು ಗಾಡಿ ಸೌಂಡ್ ಮಧ್ಯದಲ್ಲೂ ಚೊಯ್ ಚೊಯ್ ಅಂದ್ಕೊಂಡು ಎಷ್ಟು ಚಂದ ಸೌಂಡ್ ಕೇಳಿಸ್ತಿತ್ತು. ಅದೆಲ್ಲ ಕೂತ್ಕೊಂಡಿರೋದು ಗಿಳಿ. ಅಂತಿಂತ ಮೆಟ್ರೋ ಸ್ಟೇಷನ್ಗೆ ಬಂದರು. ಬಟ್ ಮೆಟ್ರೋ ಹತ್ತಕ್ಕಲ್ಲ, ನಾವು ರೋಡ್ ಕ್ರಾಸ್ ಮಾಡೋಕ್ಕೆ ಮೆಟ್ರೋ ಸ್ಟೇಷನ್ ತಗೊಂಡು ರೋಡ್ ಕ್ರಾಸ್ ಮಾಡಿದ್ರು. ನೋಡಿ ಇದೆಲ್ಲ ರೋಡ್ ಕ್ರಾಸ್ ಮಾಡಿ ಏನೇನೋ ಮಾಡಿ ಬಂದದ್ದು. ನಾವು ಈ ಪಾನಿಪುರಿ ತಿನ್ನೋಕ್ಕೆ ಎಷ್ಟು ದೂರ ನಡ್ಕೊಂಡು ಬಂದಿದ್ರು ಗೊತ್ತದೆ. ಅಲ್ಲಿಂದ ಪಾನಿಪುರಿದು ಈ ಫ್ಲೇವರ್ ಪಾನಿಪುರಿ ಅಲ್ಲಿ ಮಾತ್ರ ಸಿಗ್ತಿತ್ತು. ಹಾಗಾಗಿ ನಾವು ಅಲ್ಲಿಗೆ ಬಂದರು. ಪಾನಿಪುರಿ ತಿನ್ಕೊಂಡು ನಾವು ಹೋದದ್ದು ವೈಷ್ಣವಿ ಸಫಾರಿ ಸೆಂಟರು. ಇದು ಯಶವಂತಪುರದ ಹತ್ರ ಬರ್ತದೆ. ಅಲ್ಲೋಗಿ ಸ್ವಲ್ಪ ಸುತ್ತಾಡುವ ಅಂದ್ಕೊಂಡು ಹೊರಗಡೆ ಅಂತೂ ಒಂದು ಮುಟ್ಟು ಥರ ಇರಲಿಲ್ಲ. ಒಳಗಡೆ ಇದ್ದ ಅಂಗಿ ಎಲ್ಲ ಗೋರಿ ಯಾಸದಾಗಿತ್ತು. ಹಂಗಾಗಿ ಏನೂ ತಗೊಳ್ಳಿಲ್ಲ, ಸೀದಾ ತಿನ್ನೋಕೆ ಹೋದರು. ಅಲ್ಲೂ ಡೆಕೋರೇಷನ್ ಎಲ್ಲ ಜೋರಾಗಿ ಇತ್ತು. ನೋಡಿ ಎಷ್ಟು ಚಂದ ಮಾಡಿದ್ರು. ಕಡೆ ನಾವು ತಗೊಂಡಿದ್ದು ಎಲ್ಲರೂ ಒಂದೊಂದು ಫ್ಲೇವರ್ ತಗೊಂಡು ಟೇಸ್ಟು ಓಕೆ ಚಲೋ ಇತ್ತು. ಹಾಗೆ ಫೋಟೋಗೆಲ್ಲ ಸ್ವಲ್ಪ ಪೋಸ್ ಕೊಟ್ಟು ಮನೆಗೆ ಹೋಗೋ ತನಕ 9 ಗಂಟೆ ಆಗೋಯ್ತು ಅಷ್ಟೇ. ಟಾಟಾ.